ರಾಮನ ಅನಂತ ಗುಣಗಳನ್ನು, ಅನಂತ ಮಹಿಮೆಗಳನ್ನು, ಅವನ ಕಥೆಗಳನ್ನು ಹೇಳ್ತಾ ಹೇಳ್ತಾ ನಮ್ಮ ಮಧ್ವ ಸಿದ್ಧಾಂತದ ವಿಶಿಷ್ಟವಾದಂಥ ಪ್ರಮೇಯವನ್ನು ಹೇಳುವಂತಹ ಆ ಒಂದು ಶೈಲಿ ನಮ್ಮ ಗುರುರಾಜರದ್ದು. ನಮ್ಮ ಯುಕ್ತಿ ಮಲ್ಲಿಕಾದಂತಹ ಒಂದು ದೊಡ್ಡ ಗ್ರಂಥವನ್ನು ಆರಂಭ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ, ರಾಮನ ಬಗ್ಗೆ ಸ್ತೋತ್ರವನ್ನು ಮಾಡ್ತಾರೆ. ಆಯುಹು ವಾಯುಸುತಪ್ರಿಯ ಅಂತ. ರಾಮಚಂದ್ರನನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು ಅಂತ ಗುರುರಾಜರು ಯುಕ್ತಿ ಮಲ್ಲಿಕೆಯ ಆರಂಭದಲ್ಲಿ ಹೇಳ್ತಾರೆ. ರಾಮನ ಉಪಾಸನೆಯನ್ನು ಮಾಡಿದರೆ ಏನು ಫಲ ಅಂತ ಕೇಳಿದರೆ, ನಿಮಗೆ ಪೂರ್ಣವಾದ ಆಯುಷ್ಯವನ್ನು ಕೊಡ್ತಾನೆ ರಾಮಚಂದ್ರ ಅಂತ. ಈಗಿನ ಕಾಲದಲ್ಲಿ 60ರವರೆಗೆ ಬದುಕುವುದೇ ಬಹಳ ಕಷ್ಟ. 60ರ ನಂತರ ಬದುಕಿದ ಅಂದರೆ ಅವನ ಪುಣ್ಯ ಜಾಸ್ತಿ ಇತ್ತು ಅಂತ ಇನ್ನೂ ಅರ್ಥ. ಹಾಗಾಗಿ ನಮಗೆ ಪೂರ್ಣಾಯುಷ್ಯ ಬರಬೇಕು ಅಂತಾದರೆ ರಾಮಚಂದ್ರನ ಚಿಂತನೆ ಮಾಡಿ ಅಂತ ಹೇಳಿದರು. ಯುಕ್ತಿ ಮಲ್ಲಿಕೆಯ ಆರಂಭದಲ್ಲಿ ಯಾಕೆ ಹೇಳಿದ್ದು ಅಂದರೆ, ಯುಕ್ತಿ ಮಲ್ಲಿಕೆಯಂತಹ ಒಂದು ದೊಡ್ಡ ಗ್ರಂಥವನ್ನು ಅಧ್ಯಯನ ಮಾಡಬೇಕಾದ್ರೆ ನಮ್ಮ ಪೂರ್ಣಾಯುಷ್ಯ ಇದ್ದರೂ ಸಾಲುವುದಿಲ್ಲ. ಹಾಗಾಗಿ ನೀವು ರಾಮಚಂದ್ರನ ಚಿಂತನೆ ಮಾಡಿ ಪೂರ್ಣಾಯುಷ್ಯವನ್ನು ಹೊಂದಿ ನನ್ನ ಗ್ರಂಥದ ಅಧ್ಯಯನವನ್ನು ಮಾಡಿ ಅಂತ ಗುರುರಾಜರ ಆರಂಭದಲ್ಲಿ ರಾಮಚಂದ್ರನ ಪ್ರಾರ್ಥನೆಯನ್ನು ಈ ರೀತಿಯಾಗಿ ಮಾಡಿ ಅಂತ ಹೇಳಿದರು. ಅಷ್ಟು ಮಾತ್ರವಲ್ಲ, ರಾಮಚಂದ್ರನ ವ್ಯಕ್ತಿತ್ವ ಅದು. ರಾಮರಾಜ್ಯದ ಕಾಲದಲ್ಲಿ ಅವನು ಸಹಸ್ರ ವರ್ಷಗಳ ಕಾಲ ಆಯುರ್ದಾನವನ್ನು ಮಾಡಿದಂತ ರಾಮಚಂದ್ರ. ಸಹಸ್ರ ವರ್ಷಗಳ ಕಾಲ ಆಯುರ್ದಾನವನ್ನು ಮಾಡುವ ಸಾಮರ್ಥ್ಯ ಅದು ಸರ್ವೋತ್ತಮನಾದ ಭಗವಂತನಿಗೆ ಮಾತ್ರವೇ ಹೊರತು ಇನ್ಯಾವ ದೇವತೆಗೂ ಕೂಡ ಇಷ್ಟು ಆಯುರ್ದಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸರ್ವೋತ್ತಮತ್ವ ಪ್ರಮೇಯವನ್ನು ಕೂಡ ಗುರುರಾಜರು ಈ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ರಾಮನ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಹೇಗೆ ಅಂತ ಕೇಳಿದರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಒಬ್ಬರಿಗೆ ಏನಾದರೂ ಒಂದು ನ್ಯಾಯವನ್ನು, ಇಬ್ಬರಿಗೆ ಅನ್ಯಾಯ ಆದಾಗ ಆ ಅನ್ಯಾಯ ಆದವರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿದಾಗ ಇಬ್ಬರಿಗೂ ನ್ಯಾಯವನ್ನು ಒದಗಿಸಲಿಕ್ಕೆ ಆಗೋದಿಲ್ಲ, ಯಾರಿಗಾದರೂ ಒಬ್ಬರಿಗೆ ಅನ್ಯಾಯ ಆಗೇ ಆಗುತ್ತೆ. ಸರ್ವೋತ್ತಮನಾದಂತಹ ರಾಮ ಒಂದು ವೇಳೆ ನಿರ್ಣಯವನ್ನು ಕೊಟ್ಟರೆ ಅದು ಎಂದಿಗೂ ಕೂಡ ಯಾರಿಗೂ ಅನ್ಯಾಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪ್ರಸಂಗದಲ್ಲಿ ಗುರುರಾಜ ತೋರಿಸಿಕೊಡ್ತಾರೆ. ಒಬ್ಬ ನಲ ಅಂತ ಒಬ್ಬ ಕಪಿ ಇದ್ದ. ಆ ಕಪಿ ಬಹಳ ಚೇಷ್ಟೆಯನ್ನು ಮಾಡ್ತಾ ಇದ್ದ. ಏನು ಚೇಷ್ಟೆಯನ್ನು ಮಾಡ್ತಾ ಇದ್ದ ಅಂತ ಕೇಳಿದರೆ, ಋಷಿ ಮುನಿಗಳ ಯಜ್ಞದ ಪಾತ್ರೆಗಳನ್ನು, ಅವರ ಜಪಸರಗಳನ್ನೆಲ್ಲವನ್ನು ಕೂಡ ನದಿಗೆ ಎಸೀತಾ ಇದ್ದ. ಎಷ್ಟು ಹೇಳಿದರೂ ಕೇಳ್ತಾ ಇರಲಿಲ್ಲ. ಋಷಿಮುನಿಗಳಿಗೆಲ್ಲ ಬಹಳ ತೊಂದರೆ ಆಗ್ತಾ ಇತ್ತು. ಋಷಿಮುನಿಗಳು ಬಂದು ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮ್ಮ ಜಪದ ಪಾತ್ರೆಗಳನ್ನು, ಹೋಮದ ಪಾತ್ರೆಗಳನ್ನು, ಜಪದ ಪಾತ್ರೆಗಳನ್ನು, ಜಪಸರಗಳನ್ನೆಲ್ಲವನ್ನು ಕೂಡ ಈ ನಲ ಎಂಬ ಕಪಿ ನದಿಗೆ ಎಸೀತಾ ಇದ್ದಾನೆ ಅಂತ. ಇದು ಕಪಿ ಚೇಷ್ಟೆ, ಇದು ಹೀಗೆ ಮಾಡೋದು. ರಾಮದೇವರು ಯೋಚನೆ ಮಾಡಿದರು, ನಲ ಒಬ್ಬ ಯೋಗ್ಯವಾದ ಜೀವಿಯೇ, ಅವನಿಗೆ ಶಾಪವನ್ನು ಕೊಡಬೇಕಾ? ಋಷಿಮುನಿಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾನೆ, ಅಪಚಾರವನ್ನು ಮಾಡ್ತಾ ಇದ್ದಾನೆ ಅಂತ ಶಾಪವನ್ನು ಕೊಡಲಿಕ್ಕಾಗ್ತದಾ? ಅಥವಾ ಅವನಿಗೆ ಬುದ್ಧಿಮಾತನ್ನು ಹೇಳಲಿಕ್ಕಾಗ್ತದೆ? ಏನು ಮಾಡಬೇಕಿತ್ತು? ಋಷಿಗಳಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು, ಅದೇ ರೀತಿಯಾಗಿ ತನ್ನ ಆ ಭಕ್ತನಾದಂತಹ ನಲನಿಗೂ ಕೂಡ ಒಂದು ರೀತಿಯ ನ್ಯಾಯವನ್ನು ಒದಗಿಸಬೇಕು. ಶಾಪವನ್ನೇ ಕೊಟ್ಟರು ರಾಮದೇವರು. ಏನು ಶಾಪವನ್ನು ಕೊಟ್ಟರು? ಇನ್ನು ಮೇಲೆ ನಲ ಏನೇ ನದಿಗೆ ಬಿಸಾಡಿದರೂ ಕೂಡ ಆ ವಸ್ತು ತೇಲಿ ಅಂತ ಒಂದು ಶಾಪವನ್ನು ಕೊಟ್ಟರು. ಇದರಿಂದ ಏನು ಅನುಕೂಲ ಆಯಿತು ಋಷಿಮುನಿಗಳಿಗೆ? ಈ ನಲ ಎಷ್ಟೇ ಬಿಸಾಡಿದರೂ ಕೂಡ ಅದು ತೇಲ್ತಾನೆ ಇತ್ತು, ಹೋಗು ಅವರು ಎತ್ಕೊಂಡು ಬರ್ತಾ ಇದ್ರು. ಒಂದು ರೀತಿಯಲ್ಲಿ ಇದರಿಂದ ಋಷಿಮುನಿಗಳಿಗೆ ಏನು ಹಾನಿ ಆಗಲಿಲ್ಲ, ಅನುಕೂಲವೇ ಆಯಿತು. ಸರಿ, ಇದರಿಂದ ನಲನಿಗೆ ಏನು ಅನುಕೂಲ ಆಯಿತು? ಶಾಪ ಅಂತ ಹೇಳ್ತೇ ಇದ್ದೀರಿ, ಮತ್ತು ಇದರಿಂದ ಏನು ಅನುಕೂಲ ಆಯಿತು ನಲನಿಗೆ? ಇಲ್ಲ. ಒಬ್ಬ ಅತ್ಯಂತ ಪ್ರಾಮಾಣಿಕರಾದಂಥ ವ್ಯಕ್ತಿಗಳ ಮೇಲೆ ಒಂದು ವೇಳೆ ಭಗವಂತ ಏನಾದರೂ ಕೋಪಗೊಂಡ್ರೆ, ಶಾಪವನ್ನು ಕೊಟ್ಟರೆ ಅದು ಕೆಲವೊಮ್ಮೆ ವರವೇ ಆಗ್ತದಂತೆ. ಇದೇ ನಲ ಮುಂದೆ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ನೇತೃತ್ವವನ್ನು ವಹಿಸಿರ್ತಾನೆ. ಈ ಸಂದರ್ಭದಲ್ಲಿ ಈ ನಲ ಯಾವುದೇ ಕಲ್ಲುಗಳನ್ನು ಸಮುದ್ರಕ್ಕೆ ಎಸೆದರೂ ಕೂಡ ಅದೆಲ್ಲ ತೇಲ್ತಾ ಇತ್ತಂತೆ. ಇದು ರಾಮದೇವರು ಮುಂದಾಗುವ ನಲನ ಕಾರ್ಯವನ್ನು ಗಮನಿಸಿ, ಅವನಿಂದ ಆಗಬೇಕಾದಂಥ ಕೆಲಸವನ್ನು ಗಮನಿಸಿ ಅವರು ಆರಂಭದಲ್ಲಿ ಶಾಪವನ್ನು ಕೊಟ್ಟದ್ದು, ನೀನು ಏನೇ ಎಸೆದರೂ ಅದು ತೇಲಿ ಅಂತ. ಇದು ರಾಮದೇವರು ಕೊಡುವಂತಹ ನಿರ್ಣಯ ಅಂತ ಗುರುರಾಜರು ತೋರಿಸಿಕೊಡ್ತಾರೆ. ಯಾರಿಗೂ ಅನ್ಯಾಯ ಆಗಲಿಕ್ಕಿಲ್ಲ, ಆ ಕಡೆಯಿಂದ ಋಷಿಮುನಿಗಳಿಗೂ ಅನ್ಯಾಯ ಆಗಲಿಕ್ಕಿಲ್ಲ, ಈ ಬದಿಯಿಂದ ನಲನಿಗೂ ಅನ್ಯಾಯ ಆಗಬಾರ್ದು. ಅವನಲ್ಲಿ ಅಂತಹ ದೋಷಗಳಿಲ್ಲ. ಅದು ದೋಷಗಳು ಕಂಡರೂ ಕೂಡ ಆ ದೋಷದಿಂದ ಅವನಿಗೆ ಗುಣವೇ ಇದೆ, ಆ ಶಾಪದಿಂದ ಅವನಿಗೆ ಗುಣವೇ ಬರುತ್ತೆ ಅನ್ನುವಂತಹ ಒಂದು ದೊಡ್ಡ ಮಹಿಮೆಯನ್ನು ನಮ್ಮ ಗುರುರಾಜರು ತಮ್ಮ ಯುಕ್ತಿ ಮಲ್ಲಿಕೆಯಲ್ಲಿ ತೋರಿಸಿಕೊಡ್ತಾರೆ. ವಾಯುದೇವರು ವಿಷವನ್ನು ಪಾನ ಮಾಡಿದರು. ವಿಷವನ್ನು ಪಾನ ಮಾಡಿದರೂ ಅದು ಅಮೃತವಾಯ್ತಂತವರಿಗೆ. ವಿಷದ ಅವರಿಗೆ ಬಾಧೆ ಆಗಲಿಲ್ಲ. ಯಾಕೆ? ಆ ವಾಯುದೇವರು ರಾಮನಾಮ ಸ್ಮರಣೆಯನ್ನು ಸದಾಕಾಲ ಮಾಡ್ತಾ ಇರೋದ್ರಿಂದ ಅವರಿಗೆ ವಿಷದ ಬಾಧೆ ಆಗಲಿಲ್ಲ ಅಂತ. ಅದೇ ರೀತಿಯಾಗಿ ಪ್ರಹ್ಲಾದ ಸ್ವಂತ ತಂದೆಯೇ ವಿಷವನ್ನು ಕುಡಿಸಿದ. ವಿಷವನ್ನು ಉಂಡ್ರೂ ಕೂಡ ಪ್ರಹ್ಲಾದನಿಗೆ ಯಾಕಾಗಲಿಲ್ಲ? ಅಂತಹ ರಾಮನ ಸ್ಮರಣೆಯನ್ನು ನಿರಂತರವಾಗಿ ಮಾಡಿದ ಪರಿಣಾಮವಾಗಿ ಪ್ರಹ್ಲಾದನಿಗೂ ವಿಷದ ಬಾಧೆ ಆಗಲಿಲ್ಲ. ಅದೇ ರೀತಿಯಾಗಿ ಸಾಕ್ಷಾತ್ ಪೂತನೆ ವಿಷವನ್ನು ಉಣಿಸಿದ್ಲು ಕೃಷ್ಣನಿಗೂ ಕೂಡ ವಿಷದ ಬಾಧೆ ಆಗಲಿಲ್ಲ. ಇಂತಹ ಯಾವ ಬಾಧೆಗಳು ಕೂಡ ಭಗವಂತನಿಗೆ ಇಲ್ಲ ಅಂತಂದಮೇಲೆ, ಭಗವಂತನ ಸ್ಮರಣೆಯನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ಇಲ್ಲ ಅಂದಮೇಲೆ ಭಗವಂತನಿಗೆ ಇಂಥ ಬಾಧೆಗಳು ಉಂಟು ಅಂತ ಹೇಳಲಿಕ್ಕೆ ಸಾಧ್ಯವಾ? ಸರಿ, ಹಾಗಾದರೆ ರಾವಣನಿಗೆ ಹೆದರಿದನಲ್ವ ರಾಮಚಂದ್ರ? ಆ ಒಂದು ಸೀತೆಯನ್ನು ಅಪಹಾರವನ್ನು ಮಾಡಿಕೊಂಡು ಹೋದಾಗ ರಾಮಚಂದ್ರ ಅತ್ತಿದ್ದಾನಲ್ವಾ? ಈ ಒಂದು ಸೀತೆಗಾಗಿ ಅತ್ತಿದ್ದಾನಲ್ವಾ ಅಂತ ಕೇಳಿದರೆ, ಈ ರಾವಣ ರಾಮಚಂದ್ರನಿಗೆ ಯಾವ ಲೆಕ್ಕ? ಬ್ರಹ್ಮಾಂಡವನ್ನು ತನ್ನ ಉಗುರಿನ ತುದಿಯಿಂದ ಸೀಳುವಂತಹ ಭಗವಂತನಿಗೆ ಕಶ್ಚಿತ್ ಒಬ್ಬ ರಾವಣ ಯಾವ ಲೆಕ್ಕ ಅಂತ ಕೇಳ್ತಾರೆ. ಸ್ತ್ರೀಕೃತಂ ಕಶ್ಮಲಂ ರಾಮೋನ್ ಆಶ್ನುವೀತ ಅಂತ. ಸೀತೆಗಾಗಿ ರಾಮ ಅತ್ತ ಅಂತ ನಾವು ಎಂದಿಗೂ ಕೂಡ ನಾವು ಭಾವಿಸಬಾರ್ದು. ಆ ರೀತಿಯಾಗಿ ವರ್ತಿಸಲಿಲ್ಲ. ಅವನಿಗೆ ಯಾವ ರೀತಿ ದುಃಖವೂ ಆಗಲಿಲ್ಲ. ಈ ಮತ್ತು ರಾಮಾಯಣದಲ್ಲಿ ಕಥೆ ಇದೆಯಲ್ವಾ ಅಂತ ಕೇಳಿದರೆ, ಎಲ್ಲವೂ ಪ್ರದರ್ಶನ ಅಂತ ಹೇಳ್ತಾರೆ ಗುರುರಾಜರು. ಈ ಸಂದರ್ಭದಲ್ಲಿ ರಾಜರೊಂದು ಯುಕ್ತಿಯನ್ನು ಹೇಳ್ತಾರೆ.
ಮೂಲಂ ಯೋ ವೀತಿಕತ್ತಸ್ಯ ಪತ್ರಂ ಸಂದೃಶ್ಯತೆ ತರೋಹೋ ಅಂತ. ಒಂದು ದೊಡ್ಡ ಮರ ಇರ್ತದೆ, ಮರದಲ್ಲಿರುವಂಥ ಎಲೆಗಳೆಲ್ಲ ಉದುರುತ್ತಾ ಇರ್ತದೆ, ಹಣ್ಣಾಗಿ ಉದುರುತ್ತಾ ಇರ್ತದೆ. ಮರದಲ್ಲಿರುವಂಥ ಎಲೆಗಳು ಹಣ್ಣಾಗಿ ಉದುರಿತು ಅಂತ ಹೇಳಿ ಮರ ಸತ್ತು ಹೋಯಿತು ಅಂತ ಯಾರಾದರೂ ಹೇಳ್ತಾರಾ? ಮರ ಹೇಗಿದೆ, ಮರದ ಸ್ವಭಾವ ಹೇಗಿದೆ ಅಂತ ತಿಳಿಯಬೇಕು ಅಂತಂದರೆ ಮರದ ಮೂಲವನ್ನು ನೋಡಬೇಕು ಅಂತ ಹೇಳ್ತಾರೆ ಗುರುರಾಜರು. ಆ ಮೂಲ, ಅದರ ಬೇರು ಹಸಿಯಾಗಿದ್ದರೆ ಆ ಮರ ಅದು ಜೀವಂತವಾಗಿದೆ ಅಂತ ಅರ್ಥ. ದಿನನಿತ್ಯ ಬೀಳುವಂಥ ಎಲೆಯನ್ನು ನೋಡಿ ಮರ ಸತ್ತು ಹೋಯಿತು ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆ ಎಲ್ಲ ಭಗವಂತನ ಗುಣಚಿಂತನೆಯನ್ನು ಮಾಡಬೇಕು ಅಂತಾದರೆ ರಾಮನ ಈ ಎಲ್ಲ ಅವತಾರ ಕಾರ್ಯಗಳಲ್ಲಿ ತೋರಿಸುವಂತಹ ಈ ಎಲ್ಲ ವಿಡಂಬನೆಗಳನ್ನು ನೋಡಿ ನೀವು ಚಿಂತನೆ ಮಾಡಲಿಕ್ಕೆ ಹೋಗಬೇಡಿ, ರಾಮನ ವ್ಯಕ್ತಿತ್ವ ನಿರ್ಣಯ ಮಾಡಲಿಕ್ಕೆ ಹೋಗಬೇಡಿ. ಆ ರಾಮನ ಮೂಲ ರೂಪವಾದಂತಹ ನಾರಾಯಣ ರೂಪದ ಚಿಂತನೆಯನ್ನು ಮಾಡಿ ಅಲ್ಲಿ ಯಾವ ರೂಪದ ಗುಣಗಳಿದೆಯೋ ಅದೇ ಗುಣಗಳು ಈ ಅವತಾರ ರೂಪದಲ್ಲಿ ಕೂಡ ಇದೆ ಎಂದು ಚಿಂತನೆ ಮಾಡಬೇಕು. ಈ ಮೂಲ ರೂಪದಲ್ಲಿ ಎಷ್ಟು ಎಲ್ಲ ಗುಣಗಳಿದೆಯೋ, ಯಾವ ರೀತಿಯಾಗಿ ಭಗವಂತ ಅಪ್ರಾಕೃತನಾಗಿರುತ್ತಾನೋ ಅದೇ ರೀತಿ ಅಪ್ರಾಕೃತ ಸ್ವರೂಪವನ್ನು ಅವತಾರ ರೂಪದಲ್ಲಿ ತೋರಿಸ್ತಾನೆ ಅಂತೇಳಿ ನಾವು ಚಿಂತನೆ ಮಾಡಬೇಕು ಅಂತ ಗುರುರಾಜರು ಹೇಳ್ತಾರೆ. ಮರದ ಮೂಲವನ್ನು ನೋಡಿ ನಿರ್ಣಯಿಸಬೇಕೇ ಹೊರತು ಮರದ ಗೆಲ್ಲುಗಳನ್ನು ಎಲೆಗಳನ್ನು ನೋಡಿ ನಿರ್ಣಯಿಸುವುದಲ್ಲ. ಭಗವಂತನ ಅವತಾರದ ಮಹಿಮೆಗಳನ್ನು ನೋಡಿ, ಅವತಾರದ ವಿಡಂಬನೆಗಳನ್ನು ನೋಡಿ ಭಗವಂತನ ಸ್ವರೂಪವನ್ನು ನಿರ್ಣಯಿಸುವುದಲ್ಲ ಅಂತ ಗುರುರಾಜರು ಎಚ್ಚರಿಸ್ತಾರೆ. ಈ ಸಿನಿಮಾವನ್ನು ನೀವೆಲ್ಲ ನೋಡ್ತೀರಿ. ಸಿನಿಮಾದಲ್ಲಿ ಹೀರೋ ಸಾಯ್ತಾನೆ, ಹೀರೋನು ಕೂಡ ಫೈಟಿಂಗಲ್ಲಿ ಪೆಟ್ಟು ತಿಂತಾನೆ ಅಂದ ಮಾತ್ರಕ್ಕೆ ಈ ವ್ಯಕ್ತಿ ಸತ್ತಿರ್ತಾನ? ಸಿನಿಮಾದಲ್ಲಿ ಸತ್ತಂತೆ ತೋರಿಸ್ತಾರೆ, ಅವನನ್ನು ಪೆಟ್ಟು ತಿಂದಂತೆ ಡ್ಯೂಬ್ ಹಾಕ್ತಾರೆ ಅಷ್ಟೇ. ಅವನು ನಿಜವಾಗಿ ಅಲ್ಲಿ ಪೆಟ್ಟು ತಿಂದಿರೋದಿಲ್ಲ. ಭಗವಂತನು ಕೂಡ ಈ ರೀತಿಯ ವಿಡಂಬನೆಯನ್ನು ತೋರಿಸಿದ್ದಾನಂತಂದರೆ ಅದು ಜಗತ್ತಿಗೆ ಮಾತ್ರ ತೋರಿಸಿದ್ದು, ಮೂಲ ರೂಪದಲ್ಲಿ ಅಂತಹ ಯಾವ ರೀತಿಯ ದುಃಖಗಳು ಕೂಡ ಅವನಿಗೆ ಇಲ್ಲ ಅಂತ ನಾವು ಭಾವಿಸಬೇಕು. ಅಷ್ಟು ಮಾತ್ರವಲ್ಲ, ಈ ಒಂದು ರಾಮಾವತಾರದಲ್ಲಿ ಭಗವಂತ ಇನ್ನೊಂದಷ್ಟು ಮಹಿಮೆಗಳನ್ನು ತೋರಿಸಿಕೊಟ್ಟಿದ್ದಾನೆ. ಶೂರ್ಪನಖೆ ಬಂದು ರಾಮನನ್ನೇ ಕಾಮಿಸಬೇಕು ಅಂತ ಬಂದು ಅವಳ ಮುಖವನ್ನು ವಿಕಾರಗೊಳಿಸಿದ. ಈ ಮೂಲಕ ಕಾಮದಿಂದ ಮೋಕ್ಷ ಅಂತ ಹೇಳುವಂತಹ ಈ ಸಿದ್ಧಾಂತವನ್ನು ಭಗವಂತ ಇಲ್ಲಿ ಅದನ್ನು ಪರಿಹಾರ ಮಾಡಿದ. ಅದೇ ರೀತಿಯಾಗಿ ದ್ವೇಷದಿಂದ ಮೋಕ್ಷ ಅಂತ ಕೆಲವರು ಹೇಳ್ತಾರೆ. ದುರ್ಯೋಧನಾದಿಗಳನ್ನೆಲ್ಲರನ್ನು ಕೂಡ ಸಂಹರಿಸುವ ಮೂಲಕ ದ್ವೇಷದಿಂದಲೂ ಕೂಡ ಮೋಕ್ಷವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೀಗೆ 10 ಹಲವು ರೀತಿಯಿಂದ ಈ ಭಗವಂತ ತನ್ನ ಅವತಾರ ಕಾರ್ಯಗಳಲ್ಲಿ ಈ ಮಧ್ವಮತದ ಸಿದ್ಧಾಂತದ ಪ್ರಮೇಯಗಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೋದು ಅನ್ನೋದನ್ನು ತಮ್ಮ ಯುಕ್ತಿಮೇಲಿಕೆ ಗ್ರಂಥಗಳಲ್ಲಿ ಬಹಳ ಸೊಗಸಾಗಿ ನಿರೂಪಣೆ ಮಾಡಿದವರು ಗುರುರಾಜರು. ಅಂತಹ ಈ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ, ಗುರುರಾಜರು ಹೇಳಿದಂತಹ ಮಧ್ವಮತದ ಪ್ರಮೇಯಗಳನ್ನು ನಮ್ಮ ಜೀವನದಲ್ಲಿ ಅನುಸಂಧಾನ ಮಾಡಿಕೊಳ್ಳುವುದೇ ನಿಜವಾದ ವಾದಿರಾಜ ವೈಭವೋತ್ಸವ ಅಂತ ನಾವು ಭಾವಿಸ್ತೇವೆ.